ಹಾಯ್ ಹಲೋ ಎಲ್ಲರೂ ನಮಸ್ಕಾರ ಫ್ರೆಂಡ್ಸ್ ಆರ್ ಸಿ ಬಿ ಮತ್ತು ಡಿ ಸಿ ಟೀಮ್ ಮ್ಯಾಚಿನ ನಂತರ ನಮ್ಮ ಆರ್ ಸಿ ಬಿ ಸೋತ ನಂತರ ವಿರಾಟ್ ಕೊಹ್ಲಿ ಅವರು ಫ್ರೆಂಡ್ಸ್ ಕಾನ್ಫರೆನ್ಸ್ ಏನು ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ. ಅದಕ್ಕೆ ಮುಂಚೆ ಚೆನ್ನಾಗಿ ನಾವು ಹೊಸರಾಗಿದ್ದಾರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ಕ್ರಿಕೆಟ್ ವಿಡಿಯೋ ಸಾಕು ನಿಮ್ಮ ಬಳಿ ನೋಟಿಫಿಕೇಶನ್ ಬರುತ್ತೆ. ಅದರ ಸಲುವಾಗಿ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿರಾಟ್ ಕೊಹ್ಲಿ ಅವರು ಹೇಳ್ತಾ ಇದ್ರು ಪರ್ಫಾರ್ಮೆನ್ಸನ್ನು ತುಂಬ ಚೆನ್ನಾಗಿ ಆಡ್ತಿದ್ದು. ಆದರೆ ನಾವು ಟಾರ್ಗೆಟು 200 ರನ್ಸನ್ನು ನಾವು ಟಾರ್ಗೆಟ್ ಇಟ್ಕೊಂಡಿದ್ವಿ. ನಮ್ಮ ಟಾರ್ಗೆಟು 200 ರನ್ಸನ್ನು ನಾವು ಟಾರ್ಗೆಟ್ ಇಟ್ಕೊಂಡಿದ್ವಿ ಅಂತ ಹೇಳ್ತಾ ಇದ್ರು ವಿರಾಟ್ ಕೊಹ್ಲಿ ಅವರು. ಅಷ್ಟು ರನ್ನನ್ನು ನಾವೇನೋ ಟಾರ್ಗೆಟ್ ಇಟ್ಕೊಂಡು ರನ್ನನ್ನು ನಾವೇನಾದ್ರು ಹೊಡೆದಿದ್ದರೆ ನಾವು ಆ ಮ್ಯಾಚನ್ನು ಗೆಲ್ಬೋದಾಗಿತ್ತು. ಆದರೆ ಸ್ವಲ್ಪ ನಮ್ಮ ಟೀಮ್ನಲ್ಲಿ ಸ್ವಲ್ಪ ಇಂಜುರಿ ಆಯಿತು ಅಂತ ಹೇಳ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಅವರು. ಒಟ್ಟಾಗಲಿ ತುಂಬ ಕಂಟ್ರೋಲ್ ಮಾಡಿದ್ವು ಮತ್ತು ಬಾಲರ್ಸ್ ಆಗಲಿ ಬ್ಯಾಟ್ಸ್ಮನ್ಸ್ ಆಗಲಿ ತುಂಬ ಕಂಟ್ರೋಲ್ ಮಾಡಿದ್ವು. ಇನ್ನೊಂದು 2ರಿಂದ 3 ವಿಕೆಟ್ ಹೋಗಿದರೆ ಏನಾರು ಆಗ್ತಾಯಿತ್ತು ಅಂತ ಹೇಳ್ತಾರೆ ವಿರಾಟ್ ಕೊಹ್ಲಿ ಅವರು. 4 ವಿಕೆಟ್ಗಳನ್ನು ನಾವು ತೆಗೆದುಕೊಂಡಿದ್ವು. ಆದರೂ ಇನ್ನೊಂದು 2 ವಿಕೆಟನ್ನು ಹೋಗಿದ್ದರು ಮತ್ತು ಅವ್ರಿಗೆ ನಾವು ಮ್ಯಾಚ್ ಗೆಲ್ಲಲಿಕ್ಕೆ ಅಂತ ಸಾಧ್ಯನೇ ಆಗ್ತಿರ್ಕಿಲ್ಲ. ಅವರಿಗೆ ವಿನ್ನರ್ ನಾವು ಆಗ್ತಿದ್ವು ಅಂತ ಹೇಳ್ತಾರೆ ವಿರಾಟ್ ಕೊಹ್ಲಿ ಅವರು. ಹಾಗೆಯೇ ಭುವನೇಶ್ ಕುಮಾರ್ ಅವರು ಕೂಡ 1 ವಿಕೆಟನ್ನು ತೊಗೊಂಡ್ರು. ಇನ್ನು 1 ಅಥವಾ 2 ವಿಕೆಟನ್ನು ನಾವು ಹೊಡೆದಿರೋ ಮ್ಯಾಚ್ ಅಂತೇಳಿ ನಾವೇ ವಿನ್ ಆಗ್ತಿದ್ವಿ. ಆ ಮ್ಯಾಚನ್ನು ಬಿಟ್ಟು ಕೊಡ್ತಿಲ್ಲ ಆಗ್ತಿರಲ್ಲ. ಅದರೊಂದು ಸಲುವಾಗಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಆಡಿದರೆ ನಾವು ಏನಾರ ಮ್ಯಾಚನ್ನು ಗೆಲ್ಬೋದಾಗಿತ್ತು ಅಂತೇಳಿ ಹೇಳ್ತಾ ಇದ್ದಾರೆ. ಸ್ವಲ್ಪ ಬೇಜಾರಾಯಿತು ನಮಗೂ ಅದರಿಂದ ಅಂತ ವಿರಾಟ್ ಕೊಹ್ಲಿ ಫ್ರೆಂಡ್ಸ್ ಕಾನ್ಫರೆನ್ಸ್ ಹೇಳ್ತಾರೆ. ಮತ್ತು ನಾವೇನಾದ್ರು ನಮ್ಮ ಟಾರ್ಗೆಟನ್ನು ನಾವು ರೀಚನ್ನು ಮಾಡಿದರೆ ಒಂದು 200 ರನ್ಸನ್ನು ನಾವು ಹೊಡೆದಿದ್ದಾರೆ ಅಂದರೆ ಮತ್ತು ಅವ್ರಿಗೆ ಮ್ಯಾಚನ್ನು ನಾವು ಬಿಟ್ಟು ಕೊಡಲಿಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಅವರು. ಫ್ರೆಂಡ್ಸ್, ಈ ವಿಡಿಯೋಗೆ ನಿಮಗೆ ಏನಾರು ಅನಿಸಿಕೆ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್. ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್.